ಅಲ್ಲಪ್ಪ ಹೇಳ ನಮ್ಮ ಹಳೆ ಮಗಳು ನೋಡಕ್ ಹೊಂಟೀನಿ ಬಾಳೆಹಣ್ಣು ಕೊಡಪ್ಪ. ಎಷ್ಟು ಡಜನ್ ಬೇಕಣ್ಣ? 3 ಕೊಡು 3. 3 ಡಜನ್? ಡಜನ್ ಅಲ್ಲ, ಬರೀ 3 ಕೊಡು. ನಮ್ಮ ಹಳೆಯಾಗ ಮಗಳಿಗೆ ನನಗೆ ಬರೀ 3. ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹಿಂಗ ದೀಪಾವಳಿ ಹಬ್ಬದಾಗ ಮಕ್ಕಂಡ್ರ ಬಾಗ್ಲಿಗೆ ಬಂದಿರ ಲಕ್ಷ್ಮಿ ಮಕ್ಕಂಡಾರ ಬಿಡು ಅಂತೇಳಿ ಮುಂದಲ ಮನೆಗೆ ಹೋಗ್ತಾರ. ರೀ ರೀ ಅಡ್ಡಾಡ್ರಿ ರೀ. ಬಡ್ದಲ್ಲ ಭಾರಿ ದಮ್ ಬಡ್ದಲ್ಲ. ಇಲ್ಲ ರೀ ಸುಮ್ಮನೆ ಹಿಂಗ ತಿವುದೇ ಬಿಸಿದ. ಈಗ ಎದ್ದಿರಿ ನಡ್ರಿ ಅಲ್ತಿಕ್ ನಡ್ರಿ. ಎಷ್ಟೊತ್ತು ಮಕ್ಕಂತ್ರಿ? ಆಯ್ತಾರೆ ಏನು ಮುಂಜಾನೆ ಕಾಟಪ್ಪ. ಆಯ್ತು ಚಾ ಕೊಡು. ಏನ್ ಚಾ? ಈಗ ಕಸ ಬಳ್ದೀನಿ, ಆಮೇಲೆ ಬಂಡಿ ವರ್ಷಿ ಸ್ನಾನ ಮಾಡಿ ಪೂಜೆ ಮಾಡತ್ತಾನ ನಿಮ್ಗೆ ಏನು ಕೊಡಂಗಿಲ್ಲ. ಅವೆಲ್ಲ ಗೊತ್ತಿಲ್ಲ ನನಗ, ಇವಾಗೆ ಚಾ ಬೇಕು. ಈಗ ಕಸ ಬಳ್ದೀನಿ, ಇನ್ನ ಕೆಲಸ ಅಷ್ಟೊಂದ ಬಿದ್ದಾವು. ಕೆಲಸ ಮಾಡ್ಲೇ ನಿಮ್ಗೆ ಚಾ ಮಾಡ್ಕೊಡ್ಬೇಕಾ? ಚಾ ಮಾಡ್ಕೊಂಡು ನಾನು ಫಸ್ಟ್. ಮಾಡ್ಕೊಡಲ್ರಿ, ಆಗಲ್ಲ. ಚಾ ಮಾಡ್ಕೊಡು ಅಂದ್ರೆ ಅರ್ಥ ಆಗ್ತದಿಲ್ಲ. ಆಗಲ್ರಿ, ಮಾಡ್ಕೊಡಲ್ಲ. ಏನ್ ಮಾಡ್ಕೊಂತೀರಿ? ಬೆಳಗ್ಗೆ ಚಾ ಮಾಡ್ಕೊಂಬ. ಹೊಡಿತೀರಾ? ಹೊಡಿ ಬರ್ರಿ. ಯಪ್ಪ ಯಪ್ಪ ನನ್ನ ಗಂಡ ಹೊಡ್ಯಾಕತ್ತಾನು. ಯಪ್ಪ ಯಪ್ಪ. ಹಲೋ, ಇನ್ನೂ ಹೊಡೆದೇ ಇಲ್ಲ. ಇಷ್ಟು ಹೊಡೆದ್ರ ಊರ್ ಬಂದು ಸೇರಿಸ್ಬಿಡ್ತೆ. ಹೊಡೆದ್ ನೋಡ್ರಿ ನೀವು. ಪಂಚಾಯತಿಗೆ ಸೇರ್ಸ್ಲಿಲ್ಲ ಅಂದ್ರೆ ಕೇಳ್ರಿ. ಏನು ಪಂಚಾಯತಿ ಸೇರಿಸ್ತೀಯಾ? ಹೋಗ್ ಹೇಳ್ಕೆ ಹೋಗು. ಮುಂಜಾನೆ ತೊದ್ಲು ಮಾಡ್ಲಿ ಹೇಳ ಸ್ಟಾರ್ಟ್ ಮಾಡ್ದೆ. ತೊದ್ಲ ಮಗನೇ. ನಿಮ್ಮ ದನ ಕಾಳೆ ಯಾವನ್ ತೊದ್ಲ? ನೀನ್ ತೊದ್ಲಲ್ಲ. ನನ್ನ ಹೆಸರು ಹೇಳಿ ನೋಡು. ಮಂಜುಳಾ. ಅದು ಮಂಜುಳಾ ಅಲ್ಲ, ಮಂಜುಳಾ. ನಿನ್ನಂತ ತೊದ್ಲು ಜೋಡಿ ನನ್ನ ಜೀವನ ಸಾಕಾಗಿ ಹೋಗ್ಬಿಟ್ಟೈತಪ್ಪ. ಯಪ್ಪ ಹೇಗಿ 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 ನನಗ ಡಿವೋರ್ಸ್ ಕೊಟ್ಬಿಡು. ನೀನು ಡಿವೋರ್ಸ್ ಅಲ್ಲ ಕೊಟ್ನು. ಹೋಗಿ ಚಾ ತಮ್ಮ ಮೊದ್ಲ. ನಾನಿಲ್ಲಿ ಡಿವೋರ್ಸ್ ಕೇಳಾಗತ್ತೀನಿ, ನಿನಗೆ ಚಾದ್ ಬಿದ್ದೈತೇನ? ನಿನ್ನಂತ ತೊದ್ಲು ನನ್ನ ಮಗನ ಕಟ್ಕೊಂಡಿನಲ್ಲ, ನನ್ನ ಚಪ್ಪಲಿ ತಗೊಂಡು ನಾ ಹೊಡ್ಕೋಬೇಕು ನೋಡಪ್ಪ. ನಿನ್ ಚಪ್ಪಲ್ ತಗೊಂಡ್ ನೀ ಬಡ್ಕಂತ? ನಿನ್ನ ಕಟ್ಕೊಂಡೇನಲ್ಲ, ನನ್ ಚಪ್ಪಲ್ ತಗೊಂಡ್ ನಾನ್ ಬಡ್ಕೋಬೇಕು. ಯಾರು ಚಪ್ಪಲ್ ತಗೊಂಡ್ ಬಡ್ಕಂತಂದ್ರಲ್ಲ, ತಗದ್ ನಾನು ಮದುವೆ ಬಡ್ಕರಿ. ನೀನೇ ಚಪ್ಪಲ್ ಇಟ್ಕೊಂಡ್ ಬಂದಿ. ನಿಮ್ದು ಜಗಳ ಬಗೆಹರವಲ್ಲ, ಅದಕ್ಕೆ ಬಗೆಹರಿತಂತ ತಗೊಂಬನ್ನಿ. ಬೇಕನ್ನ ಮಾತಾಡೋರ್ರಿ ಅಂದ್ರೆ ಬಗೆಹರಿದಂಗೆ ಕಾಣುತ್ತೆ. ನೀನ್ ಯಾಕೆ ಬಂದಿ? ಅಳಿಯ ನಿಮ್ಮ ಮನ್ಯಾಗ ದೀಪಾವಳಿ ಹಬ್ಬ ಮಾಡಕ್ ಬಂದಿನಿ. ದಸರಾ ಹಬ್ಬ ಮುಗಿಸ್ಕೊಂಡೋಗಿ ಇನ್ನೂ 2 ದಿನ ಇಲ್ಲ, ಅವಳೇ ಬಂದ್ಬಿಟ್ಟೆ. ನಾ ದೀಪಾವಳಿ ಹಬ್ಬಕ್ಕ ಮಗಳೇ ನಮ್ಮ ಅಪ್ಪ ನಮ್ಮ ಮನೆಗೆ ಬರೋದು ಇಷ್ಟ ಇಲ್ಲ ನಿಂಗ. ನಾಟಕ ನಿಮ್ಮಪ್ಪ ಹಬ್ಬ ಉಣಿವೆ ಎಲ್ಲ ಇಲ್ಲೇ ಮಾಡ್ತಾನ. 2 ದಿನ ಅಲ್ಲಿ ಇರ್ತಾನ, 2 ದಿನ ಇಲ್ಲಿ ಇರ್ತಾನ. ಸಾಕಾಗ್ಬಿಡತ್ ನಿಮ್ಮ ಅಪ್ಪನ ಸಲ. ಇವತ್ತ ಹಿರಿಯರ್ ಕರ್ಸ್ ಪಂಚಾಯತಿ ಕರ್ಸ್ ನಾನು. ಹಿರಿಯರ್ನ ಕರ್ಸ್ತಾನಂತ. ಹಿರಿಯರ್ನೆಲ್ಲ ಹೀರೋಯಿನ್ ಕಳಿಸಿದ್ರು ಕೂಡ ನಾ ಅಂತೂ ಹೋಗಲ್ಲಮ್ಮ. ಬಾ ಚಾ ಮಾಡಿಕೊಡ್ಬಾ ಅಮ್ಮ ಸ್ವಲ್ಪ. ಬಾ ನಡಿಯಪ್ಪಯ್ಯ. ಅಲ್ಲೇ ಚಾ ತಂಬೋಗು. ಸರಿ ರೀ. ಅಲ್ಲ ಪಂಚಾಯತ್ ಅಂತ ಕರೆಸಿರಿ, ಹಿರಿಯರು ಯಾರು ಬರಲ್ಲನ? ಹೇಳ್ದ ಯಾರು ಬರ್ಲಿಲ್ಲ. ಅಲ್ಲಿ ನೀವು ದಿಕ್ಕಿಗೊಬ್ರು ಮಕ ಮಾಡಿ ಕುಂತ್ರ ನಿಮ್ಮ ಸಮಸ್ಯೆ ನಮ್ಮ ನನಗೆ ಹೆಂಗೆ ಗೊತ್ತಾಗ್ಬೇಕು? ಯಾರನ್ನೊಬ್ರು ಹೇಳ್ರ. ಸಮಸ್ಯೆ ನಮ್ಮ ಮಾವನೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟ. ಮಾವನ ಮನೆಗೆ ಅಲ್ಲಿ ತನಕ ಹೋದ್ರ ಇಲ್ಲಿ ಉಲ್ಟಾ ಆಗದ. ಈತ ಅಲ್ಲಿ ಒಂದ್ ಮನೆಗೆ ಮಾವನ ತನಕ ಬಂದ. ನಾನು ಅರ್ಥ ಆಗಲಿಲ್ಲ, ಬಿಡಿಸಿ ಹೇಳ. ಏನಂತ ಹೇಳಪ್ಪ, ಇದನ್ ಮಗಳನ್ನ ಫಸ್ಟ್ ಟೈಮ್ ಹಬ್ಬಕ್ಕಂತ ಊರಿಗೆ ಕರ್ಕೊಂಡು ಹೋಗುವಾಗ ದೀಪಾವಳಿ ಹಬ್ಬ ಮಾಡಕ್ ನಿಮ್ಮೂರ್ಗೆ ಹೊಂಟಿದ್ ನಳಿಯ. ನಾವು ನಿಮ್ಮೂರಿಗೆ ಬರಕತ್ತೀವಿ ದೀಪಾವಳಿ ಹಬ್ಬ ಮಾಡಕ. ನಮ್ಮನೆಗೆ ಯಾರೆಲ್ಲೋ ನಮ್ಮ ಮಕ್ಕಳೆಲ್ಲ ಅವ್ರವ್ರ ಹೆಂಡತಿ ಮನೆಗೆ ಹೋಗ್ಬಿಟ್ರ. ನಾನ್ ನಿಮ್ಮ ಮನೆಗೆ ಬರ್ಬೇಕಂತ ಮಾಡಿದ್ದೆ. ನಮ್ಮನೆಗೆ ಯಾರೆಲ್ಲ ಅದಕ್ಕೆ. ಅಯ್ಯೋ ನಮ್ದು ಇವಾಗ ಮದುವೆ ಹೊಸ್ದಾಗದ. ನಿಮ್ಮನೆ ದೀಪಾವಳಿ ಹಬ್ಬ ಮಾಡ್ಬೇಕಂತ ನಾವು ನಿಮ್ಮ ಮನೆಗೆ ಬರಕತ್ತೀವಿ. ಅಯ್ಯ ಅಳಿಯ, ಹಂಗೇನೋ ಎಲ್ಲೇನು ಬರ್ದಟ್ಟೈತನ ಹಬ್ಬ. ನಮ್ಮ ಮನೆಗೆಲ್ಲ ನಿಮ್ಮ ಮನೆಗೆ ಮಾಡಿದ್ರು ನಡೀತೈತೆ, ನಿಮ್ಮ ಮನೆಗೆ ಮಾಡಮ್ ನಡ್ರಿ. ಅಲ್ಲ ಮಾವ, ನಿಮ್ಮೂರು ನೋಡಿದ್ರೆ 2 ಕಿಲೋಮೀಟ್ರು, ನಮ್ಮೂರು ನೋಡಿದ್ರೆ 20 ಕಿಲೋಮೀಟ್ರು. ಇರ್ಲಿ ಬರ್ರಿ. ಅಪ್ಪರ ಮನೆಗೆ ಯಾರು ಇಲ್ಲ ಅಂತಾರ, ನಮ್ಮನಿಗೆ ಕರ್ಕೊಂಡು ಹೋಗೋಣ ಬರ್ರಿ. ನಮ್ಮ ಮಗಳು ಹೇಳತ್ ಕೇಳ್ರಿ ಸ್ವಲ್ಪ. ಬಸ್ಸಿಗೆ ಬರ್ತಾಮ? ಗಾಡಿ ಐತಲ್ಲ, ನಿಮ್ ಗಾಡಿ ಮೇಲೆ ಬರೋಮ್ ನಡಿ. ಇರ್ಲಿ ಬರ್ರಿ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ನಡ್ರಿ. ಸರ್ಕಾರಿ ಅಳಿಯ ಹತ್ತಿಲ್ಲ. ನಡ್ರಿ. ಇಷ್ಟಾದ್ಮೇಲೆ ಹಬ್ಬಕ್ಕಂತ ಬಂದ. ಹಬ್ಬದ ಕಿರಣಿ ಸಂತೆ ಮಾಡಕಂತ ಕರ್ಕೊಂಡು ಹೋಗಿನಿ. ಅಲ್ಲಿ ನನ್ನ ಮಾನ ಮರಿದು ಹೆಂಗ್ ತಗನ ಗೊತ್ತಾ ಅಣ್ಣ?
ಒಂದು ಟೀ ಪೌಡರ್ ಕೊಡೋಣ, ಮಜ್ಜಿಗೆ ಸಾಸ್ ಪ್ಯಾಕೆಟ್ ಕೊಡು, ಮತ್ತೆ ಹೇಳಪ್ಪ. 1 kg ಬೆಲ್ಲ ಕೊಡು. ಬೆಲ್ಲ ಏ ಅಷ್ಟೇ ಆಗ್ತದಂತೆ ಒಂದು ಪಾವು ಕೇಜ್ ತಗೋಬೇಕ. ಒಂದು ಗೊತ್ತಾಗ್ತದೆ ಅಣ್ಣ. ಹಂಗೆ 1 kg ಇದು ಕೊಡು, ಶೇಂಗಾ. ಏ ಅಷ್ಟು ತಗೋಬಾರ್ದು. ಏ ಸೊಸಪ್ ಕೊಡಪ್ಪ, ಸೊಸಪ್ ಕೊಡು. 1 kg ಸಕ್ಕರೆ ಕೊಡು ಹಂಗೆ. ಏ ನಿನ್ಗೆ ಗೊತ್ತಾಗಲ್ಲ ಸುಮ್ಮನೆ. ಏ ನೀನು ಗೊತ್ತಾಗಲ್ಲ, ನೀನು ಬುದ್ಧಿಲ್ಲ. ಏ ಎಲ್ಲ ಸೊಸಪ್ ಕೊಡಪ್ಪ. ಯಾರು ಒಬ್ರು ಕರೆಕ್ಟ್ ಆಗಿ ಹೇಳ್ರು. ಅಣ್ಣ ಲಾಸ್ಟ್ ಒಂದು 10 ಬಟೆಗಚ್ಚ ಸೊಪ್ಪು ಕೊಡೋಣ. ಅಲ್ರಿ ಮಾಲೀಕರ ಇಲ್ಲಿ ಬರ್ರಿ. ಸೊಪ್ಪು ಎಷ್ಟು ತಿಕ್ಕಿದ್ರೆ ಕರಗಬಾರ್ದು, ಹಂಗೇನಾದ್ರು ಮಾಡಕ್ ಐಡಿಯಾ ಐತೆ ನಿಮ್ ತಕ? ಬಟ್ಟಿ ಹಕ್ಕನಕ್ ಹೋಗ್ಬೇಡ, ಬಟ್ಟಿ ಹೊಲ್ಸುವಾಗಲ್ಲ ಅದು ಯೂಸ್ ಮಾಡೋ ಪರಿಸ್ಥಿತಿನೂ ಬರಲ್ಲ, ಹಂಗಾಗಿ ಕರಗದೇ ಇಲ್ಲ ಅದು. ಏ ಅಣ್ಣ ಅದನ್ನ ಕೂಡ ನಗ್ಲಚ್ಚ ಮುಂದಿರ್ತೇಣ. ಅದನ್ನ ಮಾತು ಕೇಳಿದ್ರೆ ಏನೂ ಆಗಲ್ಲ, ಸಾಮಾನು ಕಟ್ಟು ಹೋಗ್ತೀವಿ ನಾವು. ಅಲ್ಲಪ್ಪ ಹಿಂಗೆ ಮಾಡಿದ್ರೆ ಹೆಂಗಪ್ಪ? ಅಲ್ಲಪ್ಪ ಉಳ್ಸೋದು ಹೇಳ್ಕೊಡೋದು ತಪ್ಪ ನಾತಗ. ಉಳ್ಸೋದು ತಪ್ಪಲ್ಲ, ಈತ ತಲೆ ಉಳ್ಸೋಕೆ ಯೂಸ್ ಮಾಡ್ತಾನಲ್ಲ ಅದು ತಪ್ಪು. ನೋಡಪ್ಪ ಹೆಂಗ್ ಮಾತಾಡ್ತಾನ. ಅಳಿಯನ್ನ ಮಗಳನ್ನ ನೋಡಮ್ಮಂತ ಊರಿಗೆ ಬಂದ್ರ ಅಂತ ಆರೋಪ ಮಾಡ್ತಾನೆ. ಏನ್ ಮಾಡ್ಲಿ ಹೇಳತ್ತಂದ್ರೆ? ಅಲ್ಲಪ್ಪ ಇದು ತಪ್ಪಲ್ಲನಪ್ಪ? ಏನ್ ತಪ್ಪಲ್ಲ, ಇದ್ರ ಬಗ್ಗೆ ನಿನ್ಗೆ ಗೊತ್ತಿಲ್ಲ, ಹೇಳ್ತೀನಿ ತಡಿ. ಈತ 2 ರೂಪಾಯಿ ಬಿಸ್ಕಿಟ್ ತಂದು ಯಾವ್ದು ತಿಂಗಳ ಇದ್ದೋತಾನ. ಬರ್ತಾನಲ್ಲ ಬಟ್ಟಿನೇ ತರಲ್ಲ, ಹೋಗುವಾಗ ನಾನು ಅಂಗಿ ಲುಂಗಿ ಎಲ್ಲ ತಗೊಂಡು ಹೋಗ್ತಾನ. ಹಂಗೆ ಪಟ್ ಚುಟ್ಟಿ ತನ್ನ ಹೊರದು ತೂತಿದ್ವಿ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತಾನ. ನಾನು ಬ್ರಾಂಡೆಡ್ ಚುಟ್ಟಿ ಎಲ್ಲ ತಗೊಂಡು ಹೋಗ್ತಾನ. ಮಗಳೇ ನೋಡ್ರಿ, ನಾನು ಇದಕ್ಕೆ ಹೇಳಿದ್ರ ಇದು ತನ್ನ ಮಗಳಿಗೆ ಹೇಳ್ತಾನ, ಆಕಿ ನನಗೆ ಹೇಳ್ತಾಳ. ನಾನು ಯಾರಿಗೆ ಹೇಳ್ತೀನಿ ನೀವನ್ನ ಹೇಳ್ರಿ. ಅಲ್ವ ಬಂದಲ್ಲಿದ್ದೆ ನೀವೇ ಮಾತಾಡಕತ್ತೀರಿ, ನೀವು ಮಾತಾಡಕನ ಬಿಡ್ರು. ನಾನು ಯಾರಿಗೆ ಅಂತ ಹೋಗಿ ಹೇಳ ನಿನ್ನ ಬಗಲ ಕುಂತಲ್ಲಿದ್ದು ನನಗೆ ಅದೇ ಬಂದ್ಬಿಡತ್ತೆ. ನಾನು ಯಾರಿಗೆ ಅಂತ ಹೋಗಿ ಹೇಳ? ಅಲ್ಲ ಓದ್ ಬಿಡಪ್ಪ, ಬರೀ ನಂದೇ ಹೇಳ್ತಾನಲ್ಲ, ನಮ್ಮ ಅಳಿಯಂದ ಹೇಳ್ತಾನೆ ಆತೇನ್ ಮಾಡ್ಯಾನಂತ. ಹೇಳು ನಂದೇನಂತ ಹೇಳು. ಅದನ್ನ ಯಾವ ಬಾಯಿಂದ ಹೇಳಪ್ಪ? ಅಣ್ಣ ಉಣ್ಣ ಬಾಯಲ್ಲಿ ಹೇಳು. ಹೇಳು ಅಕ್ಕ, ನಂದು ಹೇಳಕ್ ಏನ್ ಸಿಗವಲ್ತಾನ? ನಿಂದ ಹೇಳಕ್ ಜಗ್ಗೈತಿ ಹೇಳನ. ಇದನ್ನ ಹೊಟ್ಟೆ ಕರ್ಕೊಂಡು ಹೋದಾಗ ಕೊಡ್ತಲ್ಲ? ಇಲ್ಲ ಕೊಡಂಗಿಲ್ಲ ಅಣ್ಣ. ಲಾಸ್ಟ್ ಕೇಳಕತ್ತೀನಿ, ಕೊಡ್ತಾ ಇಲ್ಲ? ಇಲ್ಲ ಕೊಡಲ್ಲ ಅಣ್ಣ. ಕೊಟ್ಟಿಲ್ಲ ಅಂದ್ರೆ ನಮ್ಮ ಅಳಿಯಂಗ್ ಕರ್ಸ್ತೀನಿ. ಕರ್ಕೊಂಬೋಣ, ಯಾರ್ಯಾರು ಕರ್ಕೊಂಬ ಹೋಗಿ. ಯಾಕೆ ಮಾವ ಏನಾಯ್ತು? ಅಲ್ಲ ದೀಪಾವಳಿಗೆ ಬಟ್ಟೆ ತಗೊಂಬಂತ ಬಂದ್ರ ಬಟ್ಟೆ ಕೊಡೋಲ್ಲೋಣ? ಯಾಕಣ ಯಾಕೆ ಕೊಡವಲ್ಲಿ? ರೊಕ್ಕ ಕೊಟ್ರೆ ಯಾರಾದ್ರೂ ಕೊಡ್ತಾರಪ್ಪ, ಫ್ರೀ ಕೇಳಿದ್ರೆ ಏನನ್ನ ಮಗ ಕೊಡ್ತಾನ? ಅಲ್ಲ ಹೊರಗ ಒಂದ್ ತಗೊಂಡ್ರೆ ಒಂದ್ ಫ್ರೀ ಅಂತ ಬೋರ್ಡ್ ಹಾಕ್ಯಾರ, ಅದಕ್ಕೆ ಫ್ರೀ ಕೇಳಕ್ ಬಂದೆ. ಫಸ್ಟ್ 1000 ರೂಪಾಯಿ ಕೊಟ್ಟಿರ್ತವ, ಆಮೇಲೆ ಇದನ್ನು ಫ್ರೀ ಕೊಡ್ತೀನಿ ಆಯ್ತಿಲ್ಲ? ಫ್ರೀ ಅಂತೂ ಕೊಡಂಗಿಲ್ಲ. ಅಲ್ಲ ಮತ್ತೆ ಹೊರಗ ಒಂದ್ ತಗೊಂಡ್ರೆ ಒಂದ್ ಫ್ರೀ ಅಂತ ಕೊಟ್ರಲ್ಲ, ಅದಕ್ಕೆ ಫ್ರೀ ಇದ್ದದ್ದು ಕೇಳಕ್ ಬಂದೆ. ನನ್ನ ಮಾನ ಮರಿ ತೆಗಿಬೇಡ ನಮ್ಮೂರಾಗ ಬಾ. ಬಟ್ಟೆ ಅಂಗಡಿಯಾಗ ಇಷ್ಟ ಆಯ್ತು, ಇಷ್ಟೆಲ್ಲ ನಮ್ಮೂರಾಗ ಮರೀದಿ ತೆಗೆದಲ್ದೆ ಅಪರೂಪಕ್ಕ ಇವ್ರ ಊರಿಗೆ ಹೋದಾಗ ತನ್ ಕಲ್ಸ್ಕೊಂತ ತಾಲೂಕು ಪಂಚಾಯತಿ ಕರ್ಕೊಂಡೋಗಿ ಅಲ್ಲಿ ಆದ್ರಳಿಯ ನೀನ್ 2 ರೂಪಾಯಿ ಬಿಡಬಾರ್ದಾಯ್ತ ಅಂತ. ಏ ಮಾವ 20,000 ರೂಪಾಯಿ ಸರ್ಟಿಫಿಕೇಟ್ ಕೊಡ್ತಾನೆ. 2 ರೂಪಾಯಿ ಯೋಚನೆ ಮಾಡ್ತೀಯಲ್ಲ. ಈಗ ಇನ್ನೊಂದು ತಾಸು ಬಿಟ್ರೆ 20,000 ರೂಪಾಯಿ ಸರ್ಟಿಫಿಕೇಟ್ ಕೊಡ್ತಾನ ನಾನು. ಈಗ ಮಧ್ಯಾಹ್ನ ಆಗದ, ಹೋಟ್ಲಿಗೆ ಊಟಕೊಂಬ. ಹೋಟ್ಲಿಗೆ? ಏ ಬೇಡಪ್ಪ, ಹೋಟ್ಲಿಗೆ ಹೋದ್ರ ಅಲ್ಲಿ ಊಟ ಆದ್ಮೇಲೆ ಏನೇನು ಅಸಹ್ಯ ಅಂತಾರ. ಏನಂತಾರ ಅಸಹ್ಯ? ಊಟ ಆದ್ಮೇಲೆ ರೊಕ್ಕ ಕೊಡ್ತೇನ ಇಲ್ಲ ಫೋನ್ ಪೇ ಮಾಡ್ತಾ ಗೂಗಲ್ ಪೇ ಮಾಡ್ತಾ ಹಿಂಗೆಲ್ಲ ಕೇಳ್ತಾರಪ್ಪ. ಇನ್ನೊಂದು ತಾಸಲ್ಲ, ಇನ್ನೊಂದು ತಾಸಿದ್ದು ಸರ್ಟಿಫಿಕೇಟ್ ಇಸ್ಕೊಂಡು ಮನೆಗೆ ಊಟಕ್ಕೆ ಹೋಗ್ಬೇಡ ಬಿಡು. ನೀನಂದ್ರೂ ಊಟ ಕೊಡ್ಸಲ್ಲ, ನಾನೇ ಕೊಡ್ಸ್ತೀನಿ ಬಾ. ಅಲ್ಲಪ್ಪ ರೊಕ್ಕ ಉಳಿಸು ಅಂತ ಹೇಳಕ್ ತಪ್ಪ? ಅಲ್ಲಪ್ಪ ರೊಕ್ಕ ಉಳಿಸ್ಬೇಕು, ಆದ್ರೆ ಈ ರೇಂಜಿಗೆ ಅಲ್ಲ. ಅಲ್ಲಪ್ಪ ಅವತ್ತು ಒಂದು ತಾಸು ಉಪವಾಸ ಇದ್ರೆ ಸತ್ತೋಗ್ಬಿಡ್ತದೆ. ನನ್ ಕೇಳತ್ನ ನಮ್ಮ ಅವನು ಬಿದ್ದುಬಿಟ್ಟವ ಹುಡುಗ್ರಿ. ಏನ್ ಬಿದ್ದಾವ? ನಾಚಿಗೆ ಮಾನ ಮರ್ಯಾದೆ ಸ್ವಲ್ಪನ? ಅಲ್ಲಪ್ಪ ಹಂಗ ಯಾಕೆ ಮಾತಾಡ್ತಿ? ಇವೆಲ್ಲ ಬಡದಾಡೋದು ಎದಕ್ಕ? ಆಸ್ತಿ ನಾಳೆ ಎಲ್ಲ ನಿಮ್ಗೆ ಸೇರೋದಕ್ಕಲ್ಲ, ನಿಮ್ಗೆ ಸಿಗುತ್ತೆ ಆಸ್ತಿ. ಆಸ್ತಿ ಆಸ್ತಿ ಬಗ್ಗೆ ನಿಮ್ಮ ಮನೆಗೆ ಏನೈತಿ? ಅವೇ 3 ಕುರ್ಚ, ಅವೇ 2 ಚಾ ಕುಡಿಯೋ ಕಪ್ಪು, ಅವೇ 2 ಚಾ ಕುಡಿಯೋ ಕಪ್ಪು. ನಾವು ಬರ್ತೀವಂತ ನಿಮ್ಮ ಮನೆಗೆ ನೀ ಚಾ ಕುಡಿತ್ಯಾ? ಅದೇ ನಮ್ಮ ಮನೆಗೆ ಬಂದಾಗ ಲೀಟ್ರ್ ಗಟ್ಲೆ ಬಂದು ಕುಡಿತೀವಿ. ಸಮಾಧಾನ ಮಾಡ್ಕಪ್ಪ, ಸಮಾಧಾನ ಮಾಡ್ಕೆ. ಯಾವ ಸಮಾಧಾನ ಮಾಡ್ಕೋಬೇಕಣ? ವರ್ಷದಾಗ 365 ದಿನದಾಗ 360 ದಿನ ನಮ್ಮ ಮನೆಗೆ ಇರ್ತಾನ. ಏ ಹೋಗ್ಲಿ ಬಿಡಪ್ಪ, ಪಾಪ ಮುದೇ ಜೀವ ಎಲ್ಲಿ ಅಂತ ಇರ್ಬೇಕು ಹೇಳ, ಅದಕ್ಕೆ ನಿಮ್ಮ ಮನೆಗೆ ಬಂದಿರ್ತಾನ. ಹೇಳು ಕರೆಕ್ಟ್. ಯಾಕೆ ಮಾಡ್ತಾಳೆ? ನನಗೇನು ಯಾರಾದ್ರ ಸ್ವಲ್ಪ ನಗು ನಕ್ಕಂತ ಮಾತಾಡ, ಅವಾಗ ಸಿಟ್ಲೆಸ್ ಮಾತಾಡ್ತಲ್ಲ. ಎಂತರ ಮನೆ ಪಂಚಾಯತಿ ಬಂದ್ಬಿಟ್ನಪ್ಪ. ಹೌದಪ್ಪ, ನನಗೂ ತಲೆ ಕೆಟ್ಟೋಗ್ಬಿಟ್ಟತಿ. ಮಾವ
ನೀವ್ ಇಲ್ಲೇ ಕುಂದ್ರಿ ಮಗಳೇ ಇಲ್ಲಿ ಸ್ವಲ್ಪ ಚಾ ಕೊಟ್ಬಿಡಮ್ಮ ನಮ್ಗೇನ್ ಬೇಡ ನಮ್ಮ ಮಗಳು ಚಾ ಕೊಡ್ತಾಳ ಕುಡ್ಕೊಂಡು ಹೋಗ್ಬಿಡು ಅಯ್ಯಮ್ಮ ಒಂದು ಸ್ವಲ್ಪ ಕೆಲಸ ಐತಿ ಹೋಗಿ ಬರ್ತದೆ ಅಲ್ಲಿ ಇವ್ರು ನನ್ನ ಪಂಚಾಯತಿ ಅಂತ ಕರೆಸಿ ಇವ್ರು ಎಲ್ಲಿ ಹೋದ್ರನ್ನ ಮಂಜುಳ ಇವ್ರು ಎಲ್ಲಿ ಹೋದ್ರಮ್ಮ ನಮ್ಮ ಮನೆಗೆ ಪಂಚಾಯತಿ ಹೇಳಕ ಹಿರಿಯರು ಎದಕ್ ಬರಲ್ಲ ಅಂತ ನಿಮ್ಗೆ ಗೊತ್ತಾಗ್ಬೇಕಂದ್ರ ಬೆಳಿ ಮ್ಯಾಗ ಹೋಗಿ ನೋಡ್ರಿ ನಿಮ್ಗೆ ಗೊತ್ತಾಗ್ತೈತಿ ಟೆರೆಸ್ ಟೆರೆಸ್ ಮ್ಯಾಗ ಅಂತದ್ ಏನೈತಮ್ಮ ಹೋಗಿ ನೋಡೋಣ ನಿನಗೆ ಗೊತ್ತಾಗ್ತೈತೆ ಹೌದಾ ಸರಿ ನೋಡ್ತಡಿ ಹೋಗಿ ಮಾವ ಓ ಇವತ್ ಸಂಡೇ ಐತಿ ಇದ್ರ ಎಣ್ಣಿ ಹೊಡೆಂಗಾಗೈತಿ ಶಿವ ಟೆರೆಸ್ ಅಂದ್ರ ಟೆರೆಸ್ ಮ್ಯಾಗ ಏನ್ ಮಾಡಕತ್ತೀರಪ್ಪ ಇವ್ರು ಮಾವ ಮೈ ಮಾವ ಫ್ರಮ್ ಅನದರ್ ಅವ್ವ ಮೈ ಮಾವ ಫ್ರಮ್ ಅನದರ್ ಅವ್ವ ಮಾವ ಮಾ ಹ್ಯಾಪಿ ದೀಪಾವಳಿ 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 ಮಾವ ವಾ ದೀಪಾವಳಿ ಹಬ್ಬದ ವಿಶ್ ಮಾಡೀನಿ ಪಟಾಕಿ ಹೊಡೆದಿಲ್ಲ ಅಂದ್ರೆ ಹೆಂಗ ಹೌದಲ್ಲ ಹಚ್ಚ ನೀನು ಹಚ್ಚಿ ಈಗ ಹಚ್ಚಿ ಹೆಂಗ್ ಹಚ್ಲಿ ಸುಮ್ಮನೆ ಹಿಂಗ ಹಚ್ಚ ನಾನು ಟಬ್ ಅನ್ಬೇಕಲ್ಲ ಅನಿಸ್ ನೋಡ ಹಚ್ಚ ನೀನು ಹೊಡೆದೋಯ್ತು ಇಷ್ಟೇ ಜೀವನ ಮಾಮ ಹೊಡೆದಿಲ್ಲ ಹೋಗ್ಲಿ ಬಿಡು ಮಾವ ಪ್ರತಿ ಸಲಕಿನ ಈ ಸಲ ಕೆಳಗಡೆ ಜಗ್ಗಿ ಬೈದ್ಬಿಟ್ಟೆ ಮಾವ ಕ್ಷಮಿಸ್ಬಿಡು ಮಾವ ಇರ್ಲಿ ಬಿಡಾಳಿಯ ನೀ ಬಯದ್ ಹೊಸದಲ್ಲಲ್ಲ ನೀವು ಪಂಚಾಯತಿ ಕರ್ಸಿದಾಗ ಸರ್ತಿ ಮಂದಿ ಆಟ ಚೇಂಜ್ ಆಗ್ತಾರ ಮಾತಾವಲ್ಲ ಇರ್ಲಿ ಬಿಡ ಮಾಮ ಜೀವನದಾಗ ಅಂತ ರೊಕ್ಕ ಉಳಿಸಿದ್ರ ನಿನ್ನಂಗ್ ಉಳಿಸ್ಬೇಕು ಮಾಮ ಜೀವನದಾಗ ಏನೈತೆ ರೊಕ್ಕ ಕುಳಿಸ್ಬೇಕ ರೊಕ್ಕ ಕುಳಿಸಿದ್ರ ಮಂದಿ ಮಾತು ಕೇಳ್ತಾರ ಇಬ್ರು ಸೇರಿ ನಾನು ಹುಚ್ಚರು ಮಾಡಿದ್ರ ಅದ ಯಾರದ ನಿಮ್ಮಿಬ್ಬರು ನೋಡಕ್ ನನ್ನ ಹುಚ್ಚರು ಮಾಡ್ಬಿಟ್ರಲ್ಲ ಅಲ್ಲಿ ಮಾಮ ಇವನ ನಮ್ಮ ಪಂಚಾಯತ್ ಒಳಗೆ ಬಂದ ಕರೆಕ್ಟ್ ಬಂದ್ಬಿಟ್ಟ ಏಯ್ ದಗ್ನ ಪಕ್ಷಿಲ್ಲ ನಡಿ ನಮಗ್ ಪಂಚಾಯತ್ ಒಳಗೆ ಬಂದಾನ ಓಕೆಂತ ಇಂಥವೆಲ್ಲ ಪಂಚಾಯತಿ ಬರ್ತಾವ ಅವ್ರು ಬಂದಿಲ್ಲ ಇವನ್ ಬಂದಾನ ಇದಕ್ಕೆ ಅನ್ಸೈತಿ ಹಿರಿಯರು ಕರೆದ್ರೆ ಮನೆಗೆ ಬರಲ್ಲ ಅಂತಂದು ಹೇಳಿ ನಾನು ಬಂದು ಆಗ್ಬಿಟ್ಟೆ ನಾನು ಬೇರೆ ಸತ್ರ ಬರಲ್ಲ ಮನೆಗೆ ಹೋದಾನ ಹೋಗ್ಲಿ ಬಿಡು ಮಾವ ನೀ ನನ್ನ ಜೀವ ಮಾವ ನಾ ತೊದ್ಲ ಅಂತ ಊರಾಗ ಮಂದಿ ನೋಡ್ ನಗ್ತಿದ್ರು ಮಾವ ಒಬ್ರು ಹೆಣ್ ಕೊಡ್ಲಿಲ್ಲ ಮಾವ ನೀನ್ ಹೆಣ್ ಕೊಟ್ಟಿ ಮಾವ ನನಗ ಕಾಲ್ದೊಳಗೆ ಕನ್ಯಾದಾನ ಮಾಡಿ ಮಾವ ನೀನು ನನ್ ಜೀವ ಮಾವ ನಾನಿರತನ ನೀನ್ ನಮ್ಮ ಮನೆ ಬಿಟ್ಟು ಹೋಗಿಲ್ಲ ಮಾವ ನೀನ್ ನಮ್ಮ ಮನೆಗೆ ಇರ್ಬೇಕು ಮಾವ ಅಂದ ನೀ ನಮ್ಮ ಮಾವ ನಾನು ಏನೇ ಅನ್ನಿ ಮಾವ ಏನೇ ಬಿಡ್ಲಿ ನಾನು ನಿನ್ನ ಸಿಟ್ಟಾಲಿ ನೀನ್ ಬಿಟ್ಟು ಹೋಗಿಲ್ಲ ಮಾವ ನನ್ನ ನೀನ್ ಬಿಟ್ಟು ಹೋದ್ರ ನಾನಿರಲ್ಲ ಮಾವ ಇರ್ಲಿ ಬಿಡ ಹಳೆಯ ಜಗ್ಗಿ ಅಮೋಷನ್ ಆಗಿದ್ದಂಗ ಅದಿ ಸಮಾಧಾನ ಮಾಡಿ ಇಲ್ಲಿ ಸ್ವಲ್ಪ ಅಡ್ಡಾಗ ತಣ್ಣಗಿರುತ್ತೆ ಮಾವ ನಾನು ಅಲ್ತಿಕ್ಕಿಲ್ಲ ಮಾವ ಇರ್ಲಿ ಬಿಡ ಎರಡು ಸೇರ್ಸಿ ನಾಳೆ ತಿಕ್ಕಿದ್ರ ಆಯ್ತು ಪೇಸ್ಟ್ ಉಳಿತೈತಿ ಇವತ್ತು ನಮಸ್ಕಾರ ರೀ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ಯಾವ ಒಂದು ಸೀನ್ ಇಷ್ಟ ಆಗುತ್ತೆ ಮತ್ತೆ ನಿಮ್ಗೆ ಏನು ಅನ್ಸುತ್ತೆ ಎಲ್ಲವನ್ನು ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ನೋಡಿದ್ದಕ್ಕಾಗಿ ಧನ್ಯವಾದಗಳು.